ಈ ಮುದುಕ ತನ್ನ ಗುರಿ ಕಾರ್ಯಾಚರಣೆಯನ್ನು ತೋರಿಸಲು ಸಿದ್ಧನಾದ. ಅವನು ಮೊಹ್ಸಿನ್ ನಾಗಂತ್ ರೈಫಲ್ ಅನ್ನು ಎತ್ತಿಕೊಂಡನು. ಎಲ್ಲಾ ಸೈನಿಕರು ಕುತೂಹಲದಿಂದಿದ್ದರು. ನಂತರ ಮುದುಕ ಟ್ರಿಗರ್ ಒತ್ತಿದನು. ಗುಂಡು ಗುರಿ ತಪ್ಪಿತು. ಎಲ್ಲಾ ಸೈನಿಕರು ಜೋರಾಗಿ ನಕ್ಕರು. ಮುದುಕ ಮತ್ತೆ ಗುಂಡು ಹಾರಿಸಲು ಅನುಮತಿ ಕೇಳಿದನು, ಆದರೆ ಅಧಿಕಾರಿ ನಿರಾಕರಿಸಿದನು. ಅವನು ಮುದುಕನನ್ನು ಹೊರಗೆ ಹೋಗಲು ಕೇಳಿದನು, ಆದರೆ ಮುದುಕ ಅಚ್ಚಲವಾಗಿ ನಿಂತು ಮುಂಚೂಣಿಗೆ ಹೋಗಲು ಒತ್ತಾಯಿಸಿದನು. ಆದ್ದರಿಂದ ಅಧಿಕಾರಿಯನ್ನು ಲಾಜಿಸ್ಟಿಕ್ಸ್ಗೆ ಕಳುಹಿಸಲು ಒತ್ತಾಯಿಸಲಾಯಿತು. ಮರುದಿನ ಅವರು ಗಸ್ತಿನಲ್ಲಿದ್ದಾಗ ಜರ್ಮನ್ ಸೈನಿಕರು ಮೂತಿ ಹಾಕಿರುವುದನ್ನು ಅವರು ಕಂಡುಕೊಂಡರು. ಎಲ್ಲರೂ ಆತಂಕಗೊಂಡಿದ್ದಾಗ ಮುದುಕ ಹುಲ್ಲಿಗೆ ಹೋಗಿ ಮೊದಲು ಅದರ ಮೇಲೆ ಸ್ಕೋಪ್ ಇರಿಸಿ ಅದನ್ನು ನೋಡಿದನು. ನಂತರ ಅವನು ಬ್ಯಾರೋಮೀಟರ್ ಅನ್ನು ನೋಡಿದನು. ಮುದುಕ ಮತ್ತೆ ಮೊಹ್ಸಿನ್ ನಾಗಂತ್ ಅನ್ನು ಎತ್ತಿಕೊಂಡು ಜರ್ಮನ್ ಸೈನಿಕನತ್ತ ಗುರಿಯಿಟ್ಟನು. ಮುಂದಿನ ಕ್ಷಣ ಗುಂಡು ಸೈನಿಕನ ತಲೆಯನ್ನು ಹಾರಿಹೋಯಿತು. ನಂತರ ಮುದುಕ ಗುಂಡು ಹಾರಿಸಿ ಮೂತಿಯನ್ನು ಹಾರಿಬಿಟ್ಟನು. ಈ ರೀತಿಯಾಗಿ ಸ್ಫೋಟವು ಎಲ್ಲಾ ಜರ್ಮನ್ ಸೈನಿಕರನ್ನು ಹಾರಿಬಿಟ್ಟಿತು. ಈ ದೃಶ್ಯವನ್ನು ನೋಡಿದ ಅಧಿಕಾರಿಗೆ ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಆದರೆ ಮುದುಕನಿಗೆ ಯಾವುದೇ ಪ್ರಶಸ್ತಿ ಸಿಗಲಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ಅನುಮತಿ ಇಲ್ಲದೆ ಮೂತಿ ತೆಗೆದುಕೊಂಡಿದ್ದಕ್ಕಾಗಿ ಅವನ ಆಯುಧವನ್ನು ಕಸಿದುಕೊಳ್ಳಲಾಯಿತು. ಆದ್ದರಿಂದ ಆ ವೃದ್ಧನನ್ನು ಈಗ ವೈದ್ಯಕೀಯ ಕಾರ್ಯಕರ್ತನನ್ನಾಗಿ ಮಾಡಲಾಯಿತು. ಅವನು ಗಾಯಗೊಂಡ ಸೈನಿಕರಿಗೆ ಚಿಕಿತ್ಸೆ ನೀಡಲು ಪ್ರಾರಂಭಿಸಿದನು. ಆ ರಾತ್ರಿ ಶತ್ರುಗಳು ದಾಳಿ ಮಾಡಿ ಸದ್ದಿಲ್ಲದೆ ಸೋವಿಯತ್ ಗಸ್ತು ಸಿಬ್ಬಂದಿಯನ್ನು ಸೆರೆಹಿಡಿದನು. ಗುಂಡು ಹಾರಿಸುವ ಶಬ್ದವನ್ನು ಕೇಳಿದ ವೃದ್ಧನು ಬೆಂಬಲ ನೀಡಲು ಓಡಿ ಬಂದನು. ಅವನು ಇಬ್ಬರು ಶತ್ರು ಸೈನಿಕರನ್ನು ಸುಲಭವಾಗಿ ಕೊಂದು ಒಬ್ಬನನ್ನು ಸೆರೆಹಿಡಿದನು. ಕೊನೆಗೆ ಅಧಿಕಾರಿ ಈ ವೃದ್ಧ ಸೈನಿಕನನ್ನು ಮತ್ತೆ ಬಳಸಲು ನಿರ್ಧರಿಸಿದನು. ಪದೇ ಪದೇ ವಿಫಲವಾದ ನಂತರ ಈ ವೃದ್ಧ ಸೈನಿಕನ ಮೇಲೆ ಸೇಡು ತೀರಿಸಿಕೊಳ್ಳಲು ಜರ್ಮನ್ ಸೈನ್ಯವು ಅಪ್ರತಿಮ ಸ್ನೈಪರ್ ಅನ್ನು ಕಳುಹಿಸಿತು. ಶೀಘ್ರದಲ್ಲೇ ಸ್ನೈಪರ್ ವೃದ್ಧನನ್ನು ಗುರಿಯಾಗಿಸಿಕೊಂಡನು. ಅವನು ಟ್ರಿಗರ್ ಒತ್ತಲು ಹೊರಟ ತಕ್ಷಣ ಹಸಿದ ತೋಳ ಇದ್ದಕ್ಕಿದ್ದಂತೆ ಅವನ ಮುಂದೆ ಕಾಣಿಸಿಕೊಂಡಿತು. ಸ್ನೈಪರ್ ಪ್ರಾಣಿಯಂತೆ ಗರ್ಜಿಸಿದನು. ತೋಳ ಭಯದಿಂದ ಓಡಿಹೋಯಿತು. ಆದರೆ ಅವನು ಮತ್ತೆ ತನ್ನ ಮೌತ್ 99 ರೈಫಲ್ ಅನ್ನು ಎತ್ತಿಕೊಂಡಾಗ ಗುರಿ ಕಾಣೆಯಾಗಿದೆ ಎಂದು ಅವನು ಕಂಡುಕೊಂಡನು. ನಂತರ ಒಬ್ಬ ಜರ್ಮನ್ ಸೈನಿಕನು ಹೊಳೆಯುವ ಕನ್ನಡಿಯನ್ನು ಹೊರತೆಗೆದನು. ಅವನು ವೃದ್ಧನ ಗಮನವನ್ನು ಸೆಳೆಯಲು ಪ್ರಯತ್ನಿಸಿದನು. ಆದರೆ ವೃದ್ಧನಿಗೆ ತಂತ್ರ ಅರ್ಥವಾಯಿತು. ಅವನು ಸೈನಿಕನಿಗೆ ಗುಂಡು ಹಾರಿಸಲು ಆದೇಶಿಸಿದನು. ಜರ್ಮನ್ ಸೈನಿಕನು ಬಲೆಗೆ ಸಿಲುಕಿ ಗುಂಡು ಹಾರಿಸಿದನು. ವೃದ್ಧನು ಗುರಿಯನ್ನು ಕಂಡುಕೊಂಡು ಒಂದೇ ಗುಂಡೇಟಿನಲ್ಲಿ ಸೈನಿಕನ ತಲೆಯನ್ನು ಸ್ಫೋಟಿಸಿದನು. ಜರ್ಮನ್ ಸ್ನೈಪರ್ ದಿಗ್ಭ್ರಮೆಗೊಂಡನು. ಅವನು ತಕ್ಷಣ ಓಡಿಹೋದನು. ಜರ್ಮನ್ ಅಧಿಕಾರಿ ಕೋಪದಿಂದ ತುಂಬಿದ್ದರು. ಅವರು ತಮ್ಮ ಸೈನ್ಯಕ್ಕೆ ಬಲವಾದ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದರು. ಸೋವಿಯತ್ ಅಧಿಕಾರಿಗಳು